ಅವರಿಗೆ ಸತ್ಯ ಸುವಾರ್ತೆ ಗೊತ್ತಿರಲಿಲ್ಲ. ಆಗಿನ ದಿನಗಳಲ್ಲಿ ದೇವರ ವಾಕ್ಯದ ಅರಿವು ಸರಿಯಾಗಿರಲಿಲ್ಲ. ಆದರೂ ಕೂಡ ಅವರು ಆ ರೀತಿಯಾಗಿ ಮಾಡ್ತಿದ್ರು. ಸೊ ಭಾಳಷ್ಟು ಜನ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಏನು ತಿನ್ನದೆ ಉಪವಾಸದಲ್ಲಿರುವಂಥ ಸನ್ನಿವೇಶಗಳು ಕೂಡ ನಾವು ನೋಡ್ತೇವೆ. ಆದರೆ ನಾನು ನಿಮಗೆ ಹೇಳ ಬಯಸುವಂಥದ್ದು ಏನಂತಂದರೆ, ಗುಡ್ ಫ್ರೈಡೇ ಬರೀ ಈ ದಿನ ಮಾತ್ರ ನಾವು ಉಪವಾಸವಿದ್ದು ದೇವರು ಮಾಡಿದಂಥ ತ್ಯಾಗವನ್ನು ನೆನಪು ಮಾಡಿಕೊಳ್ಳುವಂಥದ್ದಲ್ಲ. ಪ್ರತಿದಿನ ಪ್ರತಿಕ್ಷಣ ಯೇಸು ಕ್ರಿಸ್ತನ ಜನನ, ಮರಣ, ಪುನರುತ್ಥಾನ ನಾವು ನೆನಪು ಮಾಡಬೇಕಾಗಿದೆ. ಯಾರು ಹೇಳ್ತಾರೆ ಅಂದರೆ, ಪೌಲನು ಬರೀತಾನೆ ರೋಮ ಪತ್ರಿಕೆಯಲ್ಲಿ, ಕೊರಿಂಥ ಪತ್ರಿಕೆಯಲ್ಲಿ ಬರೀತಾನೆ. ಸೊ ಅದಕ್ಕೆ ನಾನು ಈ ದಿನ ನಿಮಗೆ ಸಂದೇಶ ಏನು ತರ್ತೀನಪ್ಪ ಅಂತಂದರೆ, ಗುಡ್ ಫ್ರೈಡೇ ಮೀನ್ಸ್ ಇಟ್ ಈಸ್ ಎ ಗಾಡ್ಸ್ ಫ್ರೈಡೇ ಎಂಬುದಾಗಿ. ಗುಡ್ ಫ್ರೈಡೇ ಇಟ್ ಈಸ್ ಎ ಗಾಡ್ಸ್ ಫ್ರೈಡೇ, ಎಟ್ ದ ಸೇಮ್ ಟೈಮ್ ಇಟ್ಸ್ ಎ ಹೋಲಿ ಫ್ರೈಡೇ ಎಂಬುದಾಗಿ. ಶುಭ ಶುಕ್ರವಾರ ಇದು ದೇವರ ದಿನ ಮತ್ತು ಪರಿಶುದ್ಧ ದಿನ ಎಂಬುದಾಗಿ. ಗುಡ್ ಫ್ರೈಡೇ, ಗಾಡ್ಸ್ ಫ್ರೈಡೇ ಆ್ಯಂಡ್ ಹೋಲಿ ಫ್ರೈಡೇ. ಸೊ ಇದರ ಬಗ್ಗೆ ಸ್ವಲ್ಪ ನಾವು ಅರ್ಥ ಮಾಡಿಕೊಳ್ಳುವಂಥವರಾಗಿರೋಣ. ಕ್ರೈಸ್ ಫ್ರಮ್ ದ ಕ್ರಾಸ್, ಕ್ರೈಸ್ ಫ್ರಮ್ ದ ಕ್ರಾಸ್ ಇಂಗ್ಲಿಷ್ನಲ್ಲಿ ಏನಂತಂದರೆ, ಶಿಲುಬೆಯಿಂದ ಒಂದು ಕೂಗು, ಶಿಲುಬೆಯಿಂದ ಒಂದು ಕೂಗು ಅಥವಾ ಅಳಲು ಎಂಬುದಾಗಿ ಈ ದಿನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಯೇಸುವಿನ ಮರಣ ಎಂಥ ಮರಣಪ್ಪ ಅಂತಂದರೆ, ನಿಜವಾಗಲೂ ಹೇಳಬೇಕಾದ್ರೆ ಈ ಪ್ರಪಂಚದಲ್ಲಿ ಸ್ವತಂತ್ರ ಹೋರಾಟಗಾರರಾಗಲಿ ಅಥವಾ ಮೇಧಾವಿಗಳಾಗಲಿ ಶ್ರೇಷ್ಠ ವ್ಯಕ್ತಿಗಳಾಗಲಿ ದೇಶಕ್ಕಾಗಿ ಏನಾದರೂ ಮಾಡಿ ಅವರು ತೀರಿ ಹೋದರೆ ಶೋಕಾಚರಣೆ ಮಾಡ್ತಾರೆ, ಹೌದಿಲ್ರಿ? ಶೋಕಾಚರಣೆ ಮಾಡ್ತಾರೆ. ಯಾವುದೇ ಮನೋರಂಜನೆಗಳಾಗಲಿ ಯಾವುದೇ ಕಾರ್ಯಗಳಾಗಲಿ ಮಾಡೋದಿಲ್ಲ ಆ ಸಂದರ್ಭದಲ್ಲಿ. ಆ ದಿನ ಎಲ್ಲರಿಗೆ ಮರಣ ದಿನ, ದುಃಖದ ದಿನವಾಗಿರುತ್ತದೆ. ಗಮನ ಕೊಡ್ರಿ, ದುಃಖದ ದಿನ. ಮರಣ ದಿನ ಅಂದರೆ ಪ್ರತಿಯೊಬ್ಬರಿಗೂ ದುಃಖದ ದಿನ, ಶೋಕಾಚರಣೆಯ ದಿನ, ಕುಟುಂಬಸ್ಥರಿಗೂ ಬಂಧು ಬಳಗದವರಿಗೂ ಅಥವಾ ದೇಶದ ಪ್ರಜೆಗಳಿಗೂ ಕೂಡ ಅದು ದುಃಖದ ದಿನವಾಗಿರುತ್ತದೆ. ಆದರೆ ಇಲ್ಲಿ ಒಂದು ವ್ಯತ್ಯಾಸ ಏನಪ್ಪ ಅಂತಂದರೆ, ಎಲ್ಲರ ಮರಣ ದುಃಖ ದಿನವಾಗಿ ಪರಿಗಣಿಸಲ್ಪಟ್ಟಿತು. ಆದರೆ ಯೇಸುವಿನ ಮರಣ ಅದು ಶುಭ ದಿನವಾಗಿ ಕಾಣಲ್ಪಟ್ಟಿತ್ತು. ಪ್ರೀತಿ ದೇಶಂದ್ರಿ, ಆಮೆನ್. ನೋಡ್ರಿ, ಅದಕ್ಕೆ ಯಾರು ಇಟ್ ಈಸ್ ಎ ದುಃಖದ ಶುಕ್ರವಾರ ಎಂಬುದಾಗಿ ಹೇಳಿಲ್ಲ, ಹೌದಿಲ್ರಿ? ಹೆಂಗ ನೋಡ್ರಿ, ಶುಭ ಶುಕ್ರವಾರ, ಗುಡ್ ಫ್ರೈಡೇ, ರೈಟ್? ಗುಡ್ ಫ್ರೈಡೇ ಅಂದ್ರೆ ಅರ್ಥ ಏನು? ಯೇಸು ಕ್ರಿಸ್ತನು ಸತ್ತಂತ ದಿನ, ಯೇಸು ಕ್ರಿಸ್ತನ ಮರಣದ ದಿನ, ಯೇಸು ಕ್ರಿಸ್ತನ ತ್ಯಾಗದ ದಿನ. ಅದಕ್ಕೆ ಶುಭ ಶುಕ್ರವಾರ ಅಂದರು. ಅದಕ್ಕೆ ನಾನು 3 ವಿಷಯಗಳು ನಾನು ನಿಮಗೆ ಹೇಳ್ತೀನಿ ಸಂದೇಶಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ. ಜಸ್ಟ್ ಇದು ಪಾಯಿಂಟ್ಗಳಲ್ಲ. ಯೇಸುವಿನ ಮರಣ ಸೂಸೈಡ್ ಅಲ್ಲ. ಏನಲ್ಲ ರೀ? ಸೂಸೈಡ್ ಅಲ್ಲ. ಕೈಲಾಗದೆ ಆತನು ಸಾಯಲಿಲ್ಲ. ಗಮನ ಕೊಡ್ರಿ, ಬಹಳ ಗಂಭೀರವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಎರಡನೇದಾಗಿ, ಯೇಸುವಿನ ಮರಣ ಮರ್ಡರ್ ಅಲ್ಲ. ಮರ್ಡರ್ ಅಂದ್ರೆ ಆತನನ್ನು ಯಾರೂ ಕೂಡ ಕೊಲೆ ಮಾಡಲಿಲ್ಲ. ಒಂದು, ಯೇಸುವಿನ ಮರಣ ಸೂಸೈಡ್ ಅಲ್ಲ. ಎರಡನೇದಾಗಿ, ಯೇಸುವಿನ ಮರಣ ಮರ್ಡರ್ ಅಲ್ಲ. ಮತ್ತೆ ಯೇಸುವಿನ ಮರಣ ಏನಪ್ಪ ಅಂತಂದ್ರೆ, ಯೇಸುವಿನ ಮರಣ ಸ್ಯಾಕ್ರಿಫೈಸ್ ಆಗಿತ್ತು, ಅಂದ್ರೆ ತ್ಯಾಗದ ಮರಣವಾಗಿತ್ತು. ಪ್ರಿಯರದು, ಮರಣದಲ್ಲೇ ವ್ಯತ್ಯಾಸವಾಗಿದೆ, ಅರ್ಥ ಮಾಡಿಕೊಳ್ಳಬೇಕು ನಾವು. ಯೇಸುವಿನ ಮರಣ ಎಂಥ ಮರಣ ರೀ? ತ್ಯಾಗದ ಮರಣ, ಅಂದ್ರೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟಂತ ಮರಣ. ಪ್ರಿಯರೇ, ಅದು ಅದಕ್ಕೆ ಯೇಸು ಸ್ವಾಮಿ ಹೇಳಿದ ವಾಕ್ಯದಲ್ಲಿ, ಈಗೋ ಈ ಪ್ರಾಣವನ್ನು ನನಗೆ ಕೊಡುವುದಕ್ಕೂ ಕೂಡ ಅಧಿಕಾರ ಇದೆ, ತಿರುಗಿ ಪಡೆದುಕೊಳ್ಳುವುದಕ್ಕೂ ಕೂಡ ಅಧಿಕಾರ ಇದೆ ಎಂಬುದಾಗಿ ಯೇಸು ಹೇಳಿದ. ಅದಕ್ಕೆ ಆತನ ಮರಣ ಸೂಸೈಡ್ ಅಲ್ಲ, ಮರ್ಡರ್ ಅಲ್ಲ. ಪ್ರೀತಿಯ ದೇವಜನರೇ, ಆತನ ಮರಣ ತ್ಯಾಗದ ಮರಣವಾಗಿತ್ತು. ನೋಡ್ರಿ, ಯೇಸು ನಮಗಾಗಿ ಸತ್ತಿದ್ದಾನೆ, ಯೇಸು ನನ್ನ ರಕ್ಷಕನು ಎಂದು ನಂಬುವ ಪ್ರತಿಯೊಬ್ಬರಿಗೂ ಕೂಡ ಏನಾಗಿದೆ ಅಂದರೆ ರಕ್ಷಣೆ ಇದೆ. ಸೊ ಅದಕ್ಕೆ ಇವತ್ತು ಶಿಲುಬೆ ಅಂದರೆ 3 ವಿಷಯ ನಮಗೆ ನೆನಪು ಬರುತ್ತದೆ. ಏನಪ್ಪ 3 ವಿಷಯಗಳಂತಂದರೆ, ಒಂದು ಭಯ, ಎರಡನೇದಾಗಿ ನಾಚಿಕೆ,
ಮೂರನೇದಾಗಿ ಮರಣ. ಈ ಭಯ, ನಾಚಿಕೆ, ಮರಣ ಎಲ್ಲಿ ಕಂಡಿತು ಅಂತಂದರೆ ಶಿಲುಬೆಯಲ್ಲಿ ಕಾಣಲ್ಪಟ್ಟಿತು. ನಾನು ಮುಂದೆ ಹೋಗುವಾಗ ನಿಮಗೆ ಅರ್ಥವಾಗುತ್ತದೆ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತಂದರೆ, ಯೇಸು ಭಯಂಕರವಾದಂಥ ಮರಣಕ್ಕೆ ತುತ್ತಾದಾಗ ನೋಡ್ರಿ, ಯೇಸು ಭಾಳಷ್ಟು ಸಾರಿ ಒಂದು ಮಾತು ಹೇಳಿದ. ಏನಂತಂದರೆ, ನನ್ನ ಶಿಷ್ಯನಾಗಬೇಕೆಂದಿರುವವನು ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ ಹೇಳಿದ್ದಾನೆ. ಈ ವಚನ ಓದಿದ್ರಮ್ಮ ಎಲ್ಲರೂ? ಏನು ಹೊತ್ತುಕೊಂಡು? ಶಿಲುಬೆಯನ್ನು ಹೊತ್ತುಕೊಂಡು ಹೆಂಗೆ ಬರಬೇಕಂತೆ? ಭಯ ಎನ್ನುವಂಥ ಶಿಲುಬೆ ಹೊತ್ತುಕೊಳ್ಳಬೇಕು, ನಾಚಿಕೆ ಎನ್ನುವಂಥ ಶಿಲುಬೆ ಹೊತ್ತುಕೊಳ್ಳಬೇಕು, ಮರಣ ಎನ್ನುವಂಥ ಶಿಲುಬೆ ಹೊತ್ತುಕೊಳ್ಳಬೇಕು, ಅವಮಾನ ಎನ್ನುವಂಥ ಶಿಲುಬೆ ಹೊತ್ತುಕೊಳ್ಳಬೇಕು, ಆರೋಪ ಎನ್ನುವಂಥ ಶಿಲುಬೆ ಹೊತ್ತುಕೊಳ್ಳಬೇಕು. ಇವೆಲ್ಲವನ್ನು ಹೊತ್ತುಕೊಂಡು ಎಲ್ಲಿಗೆ ಬರಬೇಕು? ಯೇಸು ಸ್ವಾಮಿ ಅಂದೆ. ವಚನ ಹೇಳ್ತದೆ ದಿನಾಲು ಹೊತ್ತುಕೊಳ್ಬೇಕಂತ ಬರೆದಿದ್ದಾನೆ, ದಿನಾಲು. ಅದಕ್ಕೆ ಗುಡ್ ಫ್ರೈಡೆ ದಿನ ಮಾತ್ರ ಯೇಸು ಸ್ವಾಮಿ ಶಿಲುಬೆ ಹೊತ್ತನೆಂಬುದಾಗಿ ನೀವು ಆ ವಿಚಾರ ತೆಗೆದುಕೊಳ್ಳಬೇಡ್ರಿ. ಯೇಸು ಗುಡ್ ಫ್ರೈಡೆ ದಿನ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಇನ್ನೊಂದು ಗೊತ್ತಾದರೆ, ಯೇಸು ಎಷ್ಟು ತಾಸುಗಳ ಕಾಲ ಶಿಲುಬೆ ಮೇಲೆ ಇದ್ದ? ಸತ್ಯವೇದದ ಪ್ರಕಾರ 6 ತಾಸುಗಳ ಕಾಲ ಶಿಲುಬೆ ಮೇಲೆ ಇದ್ದಾರೆ. ಯೇಸು ಸ್ವಾಮಿನ ಎಷ್ಟು ಗಂಟೆಗೆ ಶಿಲುಬೆಗೆ ಹಾಕ್ತಾರೆ? ಬೆಳಿಗ್ಗೆ 9 ಗಂಟೆಗೆ ಶಿಲುಬೆಗೆ ಹಾಕ್ತಾರೆ. ವಚನ ಆಧಾರ ಕೊಡ್ತೀನಿ ನಾನು ನಿಮಗೆ. ಬಹಳಷ್ಟು ಜನರು ಇದನ್ನು ತಪ್ಪಾದಂಥ ಅರ್ಥ ತಿಳ್ಕೊಳ್ಳುತ್ತಾರೆ. ಬೆಳಿಗ್ಗೆ 9 ಗಂಟೆಗೆ ಆತನನ್ನು ಶಿಲುಬೆಗೆ ಹಾಕ್ತಾರೆ, 3 ಗಂಟೆಗೆ ಆತನನ್ನು ಕೆಳಗಿಳಿಸ್ತಾರೆ. ಯಹೂದಿಗಳ ಪದ್ಧತಿಯ ಪ್ರಕಾರ ಒಬ್ಬ ವ್ಯಕ್ತಿ ಕರೆಂಟ್ ಶಾಕ್ನಿಂದ ಒಂದು ವೇಳೆ ಆತನು ಸಾಯಬೇಕಾದ್ರೆ 4 ಇಲ್ಲ 5 ನಿಮಿಷ 5 ಸೆಕೆಂಡ್ ಸಾಕಂತೆ. ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕಾದ್ರೆ ಒಂದು 4 ನಿಮಿಷ ಇಲ್ಲ 5 ನಿಮಿಷ ಸಾಕಂತೆ. ಆದರೆ ಒಬ್ಬ ವ್ಯಕ್ತಿ ಶಿಲುಬೆ ಮೇಲೆ ಆತನ ಮರಣ ಹೊಂದಬೇಕಾದ್ರೆ ಯಹೂದಿಗಳ ಪ್ರಕಾರವಾಗಿ, ಆ ರೋಮನ ಸೈನಿಕರ ಒಂದು ಪದ್ಧತಿಯ ಪ್ರಕಾರವಾಗಿ 6 ದಿನಗಳು ಬೇಕಂತಾರೆ. ನಾವು ನಿನ್ನೆ ಕೆಲವೊಂದು ಇತಿಹಾಸ ಓದುವಾಗ ನನಗೆ ಇದು ಗೊತ್ತಾಯಿತು. ಎಷ್ಟು ದಿನಗಳ್ರಿ? 6 ದಿನಗಳು. ಆದರೆ ಯೇಸು ಕ್ರಿಸ್ತನನ್ನು 6 ದಿನಗಳ ಕಾಲ ಮೇಲೆ 6 ದಿನಗಳವರೆಗೆ ಆತನನ್ನು ಬಿಡಲಿಲ್ಲ. ಕಾರಣ ಏನಂತಂದರೆ, ಆತನು 6 ತಾಸಿನಲ್ಲೇ ಆತನು ತನ್ನ ಪ್ರಾಣವನ್ನು ತಂದೆಗೆ ಒಪ್ಪಿಸಿಕೊಟ್ಟಿದ್ದ. ಏನ್ರಿ? ಸೊ ಹಾಗಾಗಿ ಇದು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯತೆ. ಒಬ್ಬ ವ್ಯಕ್ತಿಯನ್ನು ಶಿಲುಬೆ ಮೇಲೆ ಸಾಯಿಸಬೇಕಾದ್ರೆ 6 ದಿನ ಎಂಬುದಾಗಿ ಇದನ್ನು ನೆನಪಿನಲ್ಲಿ ಇಟ್ಕೊಳ್ರಿ. ಆದರೆ ಯೇಸು ಕ್ರಿಸ್ತನು 6 ತಾಸುಗಳಲ್ಲೇ ಇದನ್ನು ಮಾಡಿ ಮುಗಿಸಿದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಇವತ್ತು ನಾವು ಶಿಲುಬೆ ವಿಷಯದಲ್ಲಿ ಬಹಳಷ್ಟು ಸಾರಿ ಧ್ಯಾನ ಮಾಡಿದ್ದೇವೆ, ನೋಡಿದ್ದೇವೆ, ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಈ ದಿನ ನಾನು ನಿಮಗೆ ಹೇಳ್ತೀನಿ, ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 25ನೇ ವಚನ. ದಯವಿಟ್ಟು ಯಾರಾದರೂ ಸತ್ಯವೇದರುವವರು ಅದನ್ನು ಓದುವುದಾದರೆ ನಮಗೆ ಅನುಕೂಲ ಆಗ್ತದೆ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 15 ವರ್ಸ್ 25 ಓದೋಣ. ಸತ್ಯ. ಆತನನ್ನು ಶಿಲುಬೆಗೆ ಹಾಕುವಾಗ ಎಷ್ಟಾಗಿತ್ತು? ಒತ್ತಾರೆ ಎಷ್ಟು ಗಂಟೆ ಆಗಿತ್ತು ರೀ? ಎಲ್ಲರೂ ನೋಡ್ರಿ, ಎಷ್ಟು ಗಂಟೆಗೆ? 9 ಗಂಟೆಗೆ. ಸಂಪ್ರದಾಯ ಕ್ರೈಸ್ತರಿಗೆ 3 ಗಂಟೆಗೆ ಅಂತೇಳಿ ಶಿಲುಬೆಗೆ ಹೋಗ್ತಾರೆ ಅಂತೇಳಿ ವಿಚಾರ ಮಾಡ್ತಾರೆ. ತಪ್ಪು ತಿಳ್ಕೊಬೇಡ್ರಿ ನಾನು ಹೇಳುವಂಥ ವಿಷಯ. ಒತ್ತಾರೆ 9 ಗಂಟೆಗೆ ಯೇಸುವನ್ನು ಶಿಲುಬೆಗೆ ಹಾಕಿದ್ರು ಅಂತೇಳಿ ವಚನ ಆಧಾರ ಕೊಡ್ತಾ ಇದೆ. ಹೌದಾ ಇಲ್ರಿ? 9 ಗಂಟೆಯಿಂದ ಎಷ್ಟು ಗಂಟೆವರೆಗೆ ಯೇಸು ಸ್ವಾಮಿ ಶಿಲುಬೆ ಮೇಲಿದ್ದ? 3 ಗಂಟೆವರೆಗೂ. 3 ಗಂಟೆವರೆಗೂ ಯೇಸು ಸ್ವಾಮಿ ಶಿಲುಬೆ ಮೇಲೆ ಇದ್ದೆ ಅನ್ನುವುದಕ್ಕೆ ಅದೇ ಅಧ್ಯಾಯದ 33ನೇ ವಚನ ನೋಡೋಣ. ಅದೇ ಅಧ್ಯಾಯದ 33ನೇ ವಚನ. ಮಧ್ಯಾಹ್ನವಾದಾಗ ಕತ್ತಲೆ ಕವಿದು ಸಾಯಂಕಾಲ 3 ಗಂಟೆ ತನಗಿತ್ತು. ಕೆಳಗಡೆ ಸಾಯಂಕಾಲ 3 ಗಂಟೆಗೆ ಆತನ ಏನು ಮಾಡ್ತಾ ಇದ್ದಾನೆ? ಪ್ರಾಣ ಬಿಡ್ತಾ ಇದ್ದಾನೆ. ನೆನಪಿರಲಿ, ಯೇಸು ಸ್ವಾಮಿನ ಎಷ್ಟು ಗಂಟೆಗೆ ಶಿಲುಬೆಗೆ ಹಾಕಿದ್ರಮ್ಮ? 9 ಗಂಟೆಗೆ. 3 ಗಂಟೆಗೆ ಅಲ್ಲ, ಇದು ಸಂಪ್ರದಾಯ ಇದೆ. 3 ಗಂಟೆಗೆ ಅಲ್ಲ, ಎಷ್ಟು ಗಂಟೆಗೆ? 9 ಗಂಟೆಗೆ. ಎಷ್ಟು ಗಂಟೆವರೆಗೆ ಶಿಲುಬೆ ಮೇಲೆ ಇದ್ದ? 3 ಗಂಟೆವರೆಗೆ. ಅಂದ್ರೆ ಎಷ್ಟಾಯ್ತು? 10, 11, 12, 1, 2, 3 ಎಷ್ಟು? 6 ತಾಸುಗಳು. ಯೇಸು ಶಿಲುಬೆ ಮೇಲೆ ಎಷ್ಟು ತಾಸಿದ್ದನಮ್ಮ? 6 ತಾಸು. 6 ಭಾಳ ಒಂದು ಏನಂತಂದರೆ, ಈ ಶಿಲುಬೆ ವಿಷಯದಲ್ಲಿ ಭಾಳ ಸಂಖ್ಯೆ ನಾನು ನಿನ್ನೆ ಸ್ಟಡಿ ಮಾಡುವಾಗ ಗೊತ್ತಾಗ್ತು. ಅದು
ಯೇಸುವನ್ನು ಪಿಲಾತನ ಬಳಿಗೆ ಮತ್ತು ಏನಂತಂದರೆ ಅಲ್ಲಿರುವಂಥ ರಾಜನ ಬಳಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಹೊರಗೆ ಒಳಗಡೆ 6 ಬಾರಿ ತಿರುಗಿಸ್ತಾರೆ. 18ನೇ ಅಧ್ಯಾಯದಲ್ಲಿ ಇದೆ, ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ. ಇದನ್ನು ನೀವು ಓದುವಾಗ ಅರ್ಥ ಆಗ್ತದೆ. ಎಷ್ಟು ಬಾರಿ? 6 ಬಾರಿ. ಅದೇ ಯೇಸುವನ್ನು ಶಿಲುಬೆ ಮೇಲೆ ಯಹೂದಿಗಳ ಪ್ರಕಾರವಾಗಿ ಒಬ್ಬ ವ್ಯಕ್ತಿಯನ್ನು 6 ದಿನಗಳ ಕಾಲ ಮೇಲೆ ಅವರು ಹಾಗೆ ಬಿಡಬೇಕಾಗಿತ್ತಂತೆ. ಆದರೆ ಇಲ್ಲಿ ಕೂಡ ಯೇಸು ಶಿಲುಬೆ ಮೇಲೆ ಇರ್ತಕ್ಕಂಥದ್ದು 6 ತಾಸುಗಳು. ಯಾಕೆಂತಂದರೆ 6 ಯಹೂದರಿಗೆ ಪರಿಪೂರ್ಣ ಸಂಖ್ಯೆಯಾಗಿತ್ತು. ಅದು ಸಬ್ಬತ್ತಿಗೆ ಇನ್ನೊಂದು ಏನಾಗಿತ್ತಂತಂದರೆ ಕಾರಣವಾಗಿತ್ತು. 7ನೇ ದಿನ ಎಂಥ ದಿನ ರೀ? ಸಬ್ಬತ್ ದಿನ ಅವರಿಗೆ. ಹಾಗಾಗಿ ನಾನು ಮುಂದೆ ಬರುವಾಗ ಒಂದೊಂದು ನಾನು ನಿಮಗೆ ವಿವರಣೆ ಮಾಡುತ್ತೇನೆ ಪ್ರೀತಿಯ ದೇವಜನರೇ. ಸ್ವಲ್ಪ ಈ ದಿನ ಶಿಲುಬೆ ನಮಗೆ ಏನಾಗಿದೆ ಎಂಬುದಾಗಿ ನಾನು ನಿಮಗೆ ವಿವರಣೆ ಮಾಡಲಿಕ್ಕಿದ್ದೇನೆ. ನೆನಪಾಯ್ತ್ರಿ? ಯೇಸು ಸ್ವಾಮಿನ ಶಿಲುಬೆಗೆ ಎಷ್ಟು ಗಂಟೆಗೆ ಹಾಕಿದ್ರು? 9 ಗಂಟೆಗೆ. ವಚನ ನೆನಪಿನಲ್ಲಿ ಇರ್ಬೇಕು ಎಲ್ಲರಿಗೆ. ಎಷ್ಟು ಗಂಟೆಗೆ ರೀ? 9 ಗಂಟೆಗೆ. ಆತನ ಶಿಲುಬೆ ಎಳೆಯುವಂಥದ್ದು 3 ಗಂಟೆಗೆ. ರೈಟ್. ಫಸ್ಟ್ ಒನ್, ಮೊದಲನೇದಾಗಿ ಶಿಲುಬೆ ಏನಾಗಿದೆ ಎಂಬುದಾಗಿ ನೋಡುವಾಗ ಬನ್ರಿ. ಶಿಲುಬೆಯನ್ನು ಮರಣದ ಕಂಬ ಎಂದು ಕರೆಯಲಾಯಿತು ಎಂಬುದಾಗಿ. ಶಿಲುಬೆಯನ್ನು ಯಾವ ರೀತಿಯಾಗಿ ಕರೆಯಲಾಯಿತು ರೀ? ಮರಣದ ಕಂಬ, ದ ಕ್ರಾಸ್. ಇದು ಎಂಥ ಕಂಬ ರೀ? ಇದು ಮರಣದ ಕಂಬ. ಆದರೆ ಸ್ಟಾರ್ಟಿಂಗ್ ನೀವು ಇದನ್ನು ಕೇಳುವಾಗ ಶಿಲುಬೆ ವಿಷಯದಲ್ಲಿ ತಪ್ಪಾದಂಥ ವಿಚಾರ ಅದು ಮರಣದ ಕಂಬ, ಅದು ನಾವ್ಯಾಕೆ ಮನೆಗೆ ಇಟ್ಕೋಬೇಕಂತ ಒಂದು ವಿಚಾರ ಬರ್ತದೆ. ನೀವು ಸಂಪೂರ್ಣವಾಗಿ 9 ಅಂಶಗಳು ನೀವು ಕೇಳಿದಾಗ ಅದು ನಿಮಗೆ ಅರ್ಥವಾಗುತ್ತದೆ ಶಿಲುಬೆ ಏನಾಗಿದೆ ಎಂಬುದಾಗಿ. ಇದು ನನ್ನ ಏನಂದರೆ ಸ್ವಂತ ಆಲೋಚನೆ ಅಲ್ಲ, ನಾನು ತಯಾರು ಮಾಡಿದಂಥ ಸಂದೇಶ ಅಲ್ಲ, ವಾಕ್ಯ ಆಧಾರ ಇದೆ ಇದು. ಎಲ್ಲಿ ಅಂತಂದರೆ 1ನೇ ಪೇತ್ರ 2ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಇದನ್ನು ನೋಡುವಂಥವರಾಗಿದ್ದೇವೆ. ನೋಡ್ರಿ, ಶಿಲುಬೆಯನ್ನು ಮರಣದ ಕಂಬ ಎಂದು ಕರೆಯಲಾಯಿತು ಎಂಬುದಾಗಿ ನೋಡುವುದಾದರೆ ಪೇತ್ರ ಬರೀತದನೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆಧಾರ ಆದಲ್ರಿ? ಶಿಲುಬೆಗೆ ಇನ್ನೊಂದು ಹೆಸರು ಏನ್ರಿ? ಮರಣದ ಕಂಬ. ಯಾಕೆ ದೇವರು ಮರಣದ ಕಂಬ ಏರಿದನಂತಂದ್ರೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸಬೇಕಂತೇಳಿ ನಮಗೋಸ್ಕರವಾಗಿ ಮರಣದ ಕಂಬ ಏರಿದ. ತನಗೋಸ್ಕರವಾಗಿ ಮರಣದ ಕಂಬ ಏರಲಿಲ್ಲ ಅಂತಾರೆ ಯೇಸು ಸ್ವಾಮಿ. ನಾವು ಎಷ್ಟು ಧನ್ಯರು, ಸ್ವಲ್ಪ ನೀವು ಅರ್ಥ ಮಾಡಿಕೊಳ್ಳ್ರಿ ಇದರ ಬಗ್ಗೆ. ಒಬ್ಬ ತಂದೆ ತಾಯಿಗಳು ಮಕ್ಕಳಿಗೋಸ್ಕರವಾಗಿ ತ್ಯಾಗ ಮಾಡುತ್ತಾರೆ. ನನ್ನ ಮಗನಿಗೋಸ್ಕರವಾಗಿ ನಾನು ಒಬ್ಬ ತಂದೆಯಾಗಿ ತ್ಯಾಗ ಮಾಡುತ್ತೇನೆ. ಅದೇ ರೀತಿಯಾಗಿ ಯೇಸು ತನ್ನ ಮಕ್ಕಳಾಗಿರುವಂಥ ನಮ್ಮೆಲ್ಲರಿಗೋಸ್ಕರವಾಗಿ ದೊಡ್ಡ ತ್ಯಾಗ ಮಾಡಿದ. ಎಂಥ ತ್ಯಾಗ! ಪ್ರಾಣವನ್ನೇ ಕೊಟ್ಟು ತ್ಯಾಗ ಮಾಡಿದ, ಮರಣದ ಕಂಬವನ್ನೇರಿದ. ಇದನ್ನು ಬಹಳ ಗಂಭೀರವಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಅದಕ್ಕೆ ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡನಂತಾರೆ. ನೋಡ್ರಿ ಎಷ್ಟು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡನಂತೆ. ಈ ಕ್ಯಾರಿಡ್ ಅವರ್ ಸಿನ್ಸ್, ಈ ಬೇಡ್ ಅವರ್ ಸಿನ್ಸ್ ಎಂಬುದಾಗಿ ಇಂಗ್ಲಿಷ್ನಲ್ಲಿ ಹೇಳ್ತಾನೆ. ಯಾರು ಹೊತ್ತುಕೊಳ್ತಾರ್ರಿ? ಇವತ್ತು ನಮ್ಮ ರೋಗ ಬಂದ್ರೆ ಒಂದು ಕಡೆ ಒಂದು ಏನಾದ್ರೆ ಗಾಯ ವಾಸನೆ ತಗಲಿದ್ರೆ ನಮ್ಮ ಪಕ್ಕದಲ್ಲಿ ಯಾರು ನಿಂತುಕೊಳ್ಳೋದಲ್ಲ. ಏನ್ರಿ ನಿಂತ್ಕೊಳ್ತಾರ?